ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುವಾರ ಹನುಮ ಜಯಂತಿ ಇರೋದರಿಂದ ಮತ್ತು ಚೈತ್ರ ಹುಣ್ಣಿಮೆ ಮತ್ತು ಹನುಮ ಜಯಂತಿ ಎರಡೂ ಒಂದೇ ದಿನ ಬಂದಿರೋದ್ರಿಂದ ಹನುಮನಿಗೆ ಏನು ಮಾಡಿದರೆ ಪ್ರಿಯ ಆಗುತ್ತೆ, ಹನುಮನ ನಾವು ಹೇಗೆ ಒಲಿಸ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ ಅವತ್ತು ಹುಣ್ಣಿಮೆನೂ ಇರೋದರಿಂದ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಪೂಜೆನ ಮಾಡಿಕೊಂಡ್ರೆ ಶುಭ ಆಗುತ್ತೆ. ಆಗಿಲ್ಲ ಅಂದರೆ ರಾಹುಕಾಲ ಬಿಟ್ಬಿಟ್ಟು ಬೇರೆ ಯಾವ ಟೈಮಲ್ಲಾದರೂ ಪೂಜೆ ಮಾಡಬಹುದು. ಅವತ್ತು ಎಸ್ಪೆಷಲಿ ಹನುಮ ಜಯಂತಿ ಬಂದಿರೋದ್ರಿಂದ ಹನುಮನಿಗೆ ಯಾವ ಥರ ಪೂಜೆ ಮಾಡಿದರೆ ಇಷ್ಟ ಆಗುತ್ತೆ ಅಂತ ನಾನು ಇವಾಗ ತಿಳಿಸ್ತೀನಿ. ಮೊದಲನೇದಾಗಿ ನಿಮ್ದು ಏನು ಕಷ್ಟ ಇದೆ ಎಲ್ಲ ಆಂಜನೇಯನ ಹತ್ರ ಹೇಳ್ಕೊಳ್ಳಿ. ನಿಮ್ಗೇನಾದರೂ ಕೋರಿಕೆ ಇದೆ, ಯಾವ ಕಷ್ಟ ಇದೆ, ಮದುವೆ ಆಗಬೇಕಾ, ಇಲ್ಲ ಹಣಕಾಸಿನ ಸಮಸ್ಯೆ, ಇಲ್ಲ ಗಂಡ ಹೆಂಡತಿ ಜಗಳನ, ಇಲ್ಲ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆಯಾ, ಆ ಥರ ನಿಮ್ದು ಏನು ಒಂದು ಕೋರಿಕೆ ಇದೆಯಲ್ಲ, ಸಾಲ ತೀರಬೇಕಾ, ದುಡ್ಡು ಬರಬೇಕಾ, ಸಾಲ ಕೊಟ್ಟಿರೋರು ದುಡ್ಡು ಕೊಡ್ತಾ ಇಲ್ವಾ, ಆ ಥರ ನಿಮ್ದು ಏನು ಕೋರಿಕೆ ಇದೆ, ಇಲ್ಲ ಆರೋಗ್ಯದ ಸಮಸ್ಯೆನಾ, ಯಾವುದೋ ಒಂದು ಕೋರಿಕೆ ಇದೆ, ಅದು ಆಂಜನೇಯನ ಮುಂದೆ ನೀವು ಹೇಳ್ಕೋಬೇಕಾಗುತ್ತೆ. ಮನೆಯೆಲ್ಲ ಸ್ವಚ್ಛಗೊಳಿಸಿ, ನೀವು ಯಾವ ಥರ ಹುಣ್ಣಿಮೆ ಪೂಜೆ ಮಾಡ್ತೀರೋ ಅದೇ ಥರನೇ ಪೂಜೆ ಮಾಡಿ ದೇವ್ರ ಮನೆ ಸ್ವಚ್ಛಗೊಳಿಸ್ಕೊಂಡು ಹನುಮನ ವಿಗ್ರಹ ಇದ್ದರೆ ಅಭಿಷೇಕ ಮಾಡಿ, ಪಂಚಾಮೃತ ಅಭಿಷೇಕ ಮಾಡಿ ಒಳ್ಳೆಯದಾಗುತ್ತೆ. ಇಲ್ವಾ ಫೋಟೋ ಇದೆ ಅಂದರೆ ಫೋಟೋನ ನೀಟಾಗಿ ಒರೆಸ್ಕೊಂಬಿಟ್ಟು ಕೇಸರಿ ಕಲರ್ ಆದಷ್ಟು ಯೂಸ್ ಮಾಡಿ. ಕೇಸರಿ ಕಲರ್ ಯಾವುದಾದ್ರೂ ಟವಲ್ ಆ ಥರ ಇದ್ದರೆ ಹಾಕಿಬಿಟ್ಟು, ವಸ್ತ್ರನ ಹಾಕಿಬಿಟ್ಟು ಅದ್ರ ಮೇಲೆ ಆಂಜನೇಯನ ಫೋಟೋ ಇಟ್ಟು, ಎಸ್ಪೆಷಲಿ ಗಂಧ ಇಡಿ, ಕುಂಕುಮ ಅದೆಲ್ಲ ಏನು ಇಡೋಕ್ಕೋಗ್ಬಿಡಿ, ಗಂಧ ಇಡಿ. ಆಮೇಲೆ ತುಳಸಿ ಹಾರ, ರಾಮನಿಗೆ ಆಗಲಿ ಆಂಜನೇಯಗಾಗಲಿ ರಾಘವೇಂದ್ರ ಸ್ವಾಮಿಗಾಗಲಿ ತುಳಸಿ ಅಂದರೆ ತುಂಬ ಇಷ್ಟ. ತುಳಸಿ ಹಾರ ಹಾಕೋದನ್ನು ಮರೆಯೋಕ್ಕೋಗಬೇಡಿ. ಆಮೇಲೆ ಹೂವುಗಳಲ್ಲಿ ಅಂತ ಬಂದರೆ ಪಾರಿಜಾತ ಹಾಕ್ಬೋದು, ಕೆಂಪು ಹೂವು, ಮಲ್ಲಿಗೆ ಹೂವು ಎಲ್ಲ ಇಷ್ಟ ಆಗುತ್ತೆ. ಹಣ್ಣುಗಳಲ್ಲಿ ಬಂದರೆ ಬಾಳೆಹಣ್ಣು ನೈವೇದ್ಯಕ್ಕೆ ಇಡಬಹುದು. ತುಪ್ಪದ ದೀಪ ಆದರೆ ತುಪ್ಪದ ದೀಪ ಹಚ್ಚಿ 2. ಆಮೇಲೆ ಹಾರಗಳ ವಿಷಯಕ್ಕೆ ಬಂದರೆ ಒಡೆ ಹಾರ ತುಂಬ ಪ್ರಿಯ ಅಂತೆ ಆಂಜನೇಯಗೆ, ಆದರೆ ನೀವು ಹಾಕಿ. ಇಲ್ಲ ವೀಳ್ಯದೆಲೆ ಹಾರ ಮಾಡಿ ಹಾಕುವಂಥದ್ದು. ವೀಳ್ಯದೆಲೆ ಹಾರ ಯಾವ್ದು ರೀತಿ ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದೇ ನಮ್ಮ ಈ ದಿನದ ಸಂಕಲ್ಪ ಸೇವೆ. ನೀವು ಹಾರನ್ನು ತಗೊಳ್ಳಿ, 11, 21, 28 ಆ ಥರ ಎಲೆಗಳನ್ನ ತೊಗೊಂಬಿಟ್ಟು ವೀಳ್ಯದೆಲೆ ಅದ್ರ ಮೇಲೆ ಶ್ರೀರಾಮ್ ಅಂತ ಬರಿಬೇಕು. ಬರೆದ್ಬಿಟ್ಟು ಸಂಕಲ್ಪ ಮಾಡಿ, ಕೈಲಿ ಹಿಡ್ಕೊಂಡು ನಿಮ್ದೇನು ಕೋರಿಕೆ ಇದೆ ಅದು ಆಂಜನೇಯನ ಹತ್ರ ಹೇಳ್ಕೋಬೇಕು. ಈ ಥರ ನಮಗೆ ಕಷ್ಟ ಇದೆ ಆಂಜನೇಯ, ನಾನು ಇದನ್ನು ವ್ರತ ಮಾಡ್ತಾಯಿದ್ದೀನಿ, ಈ ಪೂಜೆ ಮಾಡ್ತಾಯಿದ್ದೀನಿ, ನನ್ನ ಕಷ್ಟನ ದೂರ ಮಾಡು, ನೀನು ನನ್ನ ಜೊತೆ ಇದ್ದು ಈ ಕಷ್ಟದಿಂದ ನನ್ನ ಪಾರು ಮಾಡು, ನನ್ನ ಕರ್ಕೊಂಡೋಗು ನಿನ್ನ ಹತ್ರಕ್ಕೆ ಅಂತ ನೀವು ಹೇಳ್ಕೋಬೇಕು. ಈ ಥರ ಬರಿಬೇಕು. ಎಲ್ಲೆಲ್ಲಿ ತೋರಿಸಿದ್ದೀನಲ್ಲ ಶ್ರೀರಾಮ್ ಅಂತ ಬರೆದ್ಬಿಟ್ಟು ಅದನ್ನು ಹಾರ ಮಾಡಿ, 11 ಆದರೂ ಪರವಾಗಿಲ್ಲ, 21 ಆದರೂ ಪರವಾಗಿಲ್ಲ, ಕಟ್ಟಿಬಿಟ್ಟು ಹಾರ ಹಾಕಬೇಕಾಗುತ್ತೆ. ಹಾರ ಆಂಜನೇಯಗೆ ಹಾಕಿಬಿಟ್ಟು ಬೇಡ್ಕೊಳ್ಳಿ. ಈ ಥರ ಬೇಡ್ಕೊಂಡು ನೀವು ಪೂಜೆಯನ್ನು ಮಾಡುವಂಥದ್ದು. ಆಮೇಲೆ ಸಿಂಧೂರ ಇಡಿ, ಸಿಂಧೂರ ಅಂತ ತಿಲಕ ಸಿಗುತ್ತೆ, ಆ ಥರ ಇಡಬೇಕಾಗುತ್ತೆ. ಆಮೇಲೆ ನೈವೇದ್ಯಕ್ಕೆ ಅಂತ ನೀವೇನಾದರೂ ಬಂದರೆ ಬಾಳೆಹಣ್ಣನ್ನು ನೈವೇದ್ಯವಾಗಿ ಇಡ್ಬೋದು. ಈ ಥರ ಇಟ್ಟು ಅವತ್ತಿನ ದಿನ ಆದರೆ ಉಪವಾಸ ಇರಿ. ನೀವು ವ್ರತ ಮಾಡ್ತೀವಿ ಅಂದರೆ ಉಪವಾಸ ಇರಿ. ಆದಷ್ಟು ನಾನ್ ವೆಜ್ ತಿನ್ನೋಕ್ಕೆ ಹೋಗಬೇಡಿ. ಆಮೇಲೆ ಮಜ್ಜಿಗೆ, ಪಾನಕ ಆ ಥರ ಏನಾದರೂ ಮಾಡೋದಾದರೆ ಮಾಡಿಬಿಟ್ಟು ಆಂಜನೇಯಗೆ ಇಡುವಂಥದ್ದು. ಆಮೇಲೆ ಸಾಯಂಕಾಲ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಲೇಬೇಕಾಗುತ್ತೆ. ವ್ರತ ಮಾಡ್ತಿದ್ರೆ ಮಾತ್ರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಥರ ಹಾರ ಮಾಡಿ, ಇನ್ನೊಂದು ಹಾರ ಮಾಡಿ ಅದು ಆಂಜನೇಯನ ದೇವಸ್ಥಾನದಲ್ಲಿ ಕೊಡಿ. ತುಳಸಿ ಹಾರನಾದರೂ ಕೊಡ್ಬೋದು. ಇಲ್ಲ ನೀವು ಎಲೆಯಲ್ಲಿ ಬರೆದ್ಬಿಟ್ಟು ಕೊಡ್ತೀನಿ ಅಂದರೆ ಮನೆಯಲ್ಲಿ ನಿಮ್ಗೆ ಆದರೆ 3 ಇಲ್ಲ 1 ಇಟ್ಬಿಟ್ಟು ಅದ್ರ ಮೇಲೆ ಫೋಟೋ ಇಟ್ಟು ಇಡಿ. ನೀವು ಸಾಯಂಕಾಲ ಆಂಜನೇಯನ ದೇವಸ್ಥಾನಕ್ಕೆ ಹಾರ ಮಾಡಿ ತೊಗೊಂಡೋಗಿ ಕೊಡಿ. ಒಡೆ ಹಾರ ಆದರೂ ಪರವಾಗಿಲ್ಲ, ತುಳಸಿ ಹಾರ ಆದರೂ ಪರವಾಗಿಲ್ಲ, ಎಲೆ ಆದ ಹಾರ ಆದರೂ ಪರವಾಗಿಲ್ಲ, ಕೊಟ್ಬಿಟ್ಟು ಅಲ್ಲಿ ಸಂಕಲ್ಪ ಮಾಡ್ಕೊಂಬನ್ನಿ. ಇವತ್ತು ನಾನು ಈ ಥರ ವ್ರತ ಮಾಡಿದ್ದೀನಿ ತಂದೆ, ನನ್ನ ಈ ಕಷ್ಟದಿಂದ ದೂರ ಮಾಡು ಅಂತ ಹೇಳ್ಬಿಟ್ಟು ಆಂಜನೇಯನ ಹತ್ರ ಕೋರ್ಕೊಂಡು ನೀವು ಬರಬೇಕಾಗುತ್ತೆ. ಆಮೇಲೆ ಬಂದ ಮೇಲೆ ಬೇಕಾದ್ರೆ ನೀವೇನಾದರೂ ಊಟವನ್ನು ಮಾಡುವಂಥದ್ದು. ಆಮೇಲೆ ಪಾಯಸ ಮಾಡ್ತೀವಿ ಅಂತಂದರೆ ಮಾಡ್ಕೋಬೋದು. ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತೀವಿ ಅಂತಂದ್ರೂ ಮಾಡಿಸ್ಬೋದು. ನಿಮ್ಗೆ ಆದರೆ ಬಾಳೆಹಣ್ಣಿನ ದೀಪ, ಬೆಲ್ಲದ ದೀಪ ಹಚ್ಚೋಕ್ಕೆ ಆಗುತ್ತೆ ದೇವಸ್ಥಾನದಲ್ಲಿ ಅಂದರೆ ಬಾಳೆಹಣ್ಣಿನ ದೀಪ ಮತ್ತು ಬೆಲ್ಲದ ದೀಪ ಹಚ್ಚಬಹುದು. ಹಚ್ಚಿ ಸಂಕಲ್ಪ ಮಾಡಿಕೊಂಡು ಬನ್ನಿ. ಇದು ವೀಳ್ಯದೆಲೆ ಸಂಕಲ್ಪ ಆಯಿತು. ಇನ್ನು ನೀವು ನಾಮಲೇಖನ ಏನಾದರೂ ಬರಿತೀವಿ ಅಂತಂದರೆ ಶ್ರೀರಾಮ ಅಂತ ಬರೀರಿ.
ಶ್ರೀರಾಮ್ ಶ್ರೀರಾಮ್ ಅಂತ. ಆಂಜನೇಯಗೆ ರಾಮ ಅಂದರೆ ತುಂಬ ಪಂಚಪ್ರಾಣ. ಹನುಮನ ಹೆಸರು ಹೇಳಿದ್ಕಿಂತ ರಾಮ ಹೆಸರು ಹೇಳಿದರೆ ತುಂಬ ಖುಷಿ ಪಡ್ತಾನೆ ಆಂಜನೇಯ. ಆ ಕಾರಣ ನೀವು ಶ್ರೀರಾಮ್ ಅಂತ 101 ಸತಿ, ನಿಮ್ಗೆ ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿ, 11, 21, 28 ಇಲ್ಲ 101, 108, 501, 1001 ಎಷ್ಟಾಗುತ್ತೋ ಅಷ್ಟು ಬರೆದ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡಿದ್ಮೇಲೆ ಸಂಕಲ್ಪವನ್ನು ಮಾಡ್ಕೋಬೋದು. ಇನ್ನು ಎರಡನೇದಾಯಿತು. ಮೂರನೇದು ಇನ್ಯಾವ ಥರ ಪೂಜೆ ಮಾಡ್ಬೋದು ಅಂದರೆ ಮಂತ್ರಗಳನ್ನು ಹೇಳುವಂಥದ್ದು. ನಿಮಗೆ ಯಾವುದೂ ಬಂದಿಲ್ಲ ಅಂದರೆ ಜೈ ಆಂಜನೇಯ ಅಂತನಾದರೂ ಹೇಳ್ಕೋಬಹುದು. ಇಲ್ಲ ಜೈ ರಾಮ್ ಶ್ರೀರಾಮ್ ಅಂತನಾದರೂ ರಾಮನ ಜಪ ಮಾಡಿದ್ರೆ ಆಂಜನೇಯಂಗೂ ತಲುಪುತ್ತೆ ಅದು. ಆ ಥರನಾದರೂ ಮಾಡ್ಕೋಬೋದು. ಜೈ ಶ್ರೀರಾಮ್ ರಾಮ್ ರಾಮ್ ಅಂತನಾದರೂ ಹೇಳ್ಕೋಬೋದು. ಇಲ್ಲಾಂದರೆ ನಿಮಗೆ ಬರುತ್ತೆ ಅಂದರೆ ಮಂತ್ರಗಳನ್ನು ಹೇಳ್ಬೋದು. ಮನಜೋಂ ಮಾರುತವಂ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿರ್ಮಾತಂ ವಸಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ಆರೋಗ್ಯತಾ ಜಾಡ್ಯಂ ವಾಕಟತ್ವಂ ಹನುಮ ಸ್ಮರಾಮಿ ಅಂತನಾದರೂ ಹೇಳ್ಕೊಬೋದು. ಈ ಥರ ಮಂತ್ರ ಬಂದರೆ ಆ ಮಂತ್ರನಾದರೂ ಹೇಳ್ಕೊಳ್ಳಿ. ಆಂಜನೇಯಂದು ಯಾವುದು ಬಂದರೂ ಮಂತ್ರನಾದರೂ ಹೇಳ್ಕೋಬೇಕು. ಇನ್ನು ಯಾವುದೂ ಬರಲ್ಲ ನಮಗೆ ಮಂತ್ರ ಅಂತಂದರೆ ಓಂ ಹನುಮತೇ ನಮಃ, ಓಂ ಹನುಮತೇ ನಮಃ, ಓಂ ಹನುಮತೇ ನಮಃ ಅಂತ 11 ಸತಿ ಇಲ್ಲ 21 ಸತಿನಾದರೂ ಹೇಳ್ಬೋದು, ಇಲ್ಲ ಬರಿಬೋದು. ನಿಮಗೆ ಬರೆಯೋಕ್ಕೆ ಬರಲ್ಲ ಅಂದರೆ ಹೇಳ್ಬೋದು. ಹನುಮತೇ ನಮಃ ಈಸಿ ಇದೆ ಅಲ್ವಾ? ಈ ಥರ ಬರೆದ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. 3ರಲ್ಲಿ ಯಾವ್ದು ಮಾಡಿದ್ರೂ ಆಂಜನೇಯಂಗೆ ಇಷ್ಟ. ನೀವು ಯಾವುದು ಸುಲಭ ಆಗುತ್ತೆ, ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಯಾವ್ದು ಸುಲಭ ಆಗುತ್ತೆ ಅದನ್ನು ಮಾಡಿ. ಈ ಥರ ಹನುಮ ಜಯಂತಿ ದಿನ ವ್ರತಾಚರಣೆ ಮಾಡುವಂಥದ್ದು. ಈ 3ರಲ್ಲಿ ಯಾವ್ದು ಮಾಡಿದರೂ ಆಂಜನೇಯಂಗೆ ಇಷ್ಟ ಆಗುತ್ತೆ. ಇದೇನಾದರೂ ನಿಮ್ಗೆ ಉಪಯುಕ್ತ ಅನಿಸಿದರೆ, ಮಾಹಿತಿ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆದಷ್ಟು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಆಂಜನೇಯ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಶ್ರೀರಾಮಚಂದ್ರ ಎಲ್ಲರಿಗೂ ನಿಮ್ಮ ಕಷ್ಟಗಳು ಎಲ್ಲಿದೆ ಅದು ಮಂಜಿನಂತೆ ಕರಗೋಗಲಿ ಅಂತ ನಾನು ಆಂಜನೇಯಲ್ಲಿ ಬೇಡ್ಕೊತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.